ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತಿನ ವಿಡಿಯೋ ಒಳಗೆ ನಾನು ವಟಸಾವಿತ್ರಿ ಪೂಜೆ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇವತ್ತಿನ ದಿನ ಏನೆಲ್ಲ ಆಯಿತು, ಎಲ್ಲಿಗೆ ಹೋಗಿದ್ವಿ ಅನ್ನೋದನ್ನು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ. ವಿಡಿಯೋ ಇಷ್ಟಾಗಿತ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊನ್ನೆ ಏನು ಹುಣ್ಣಿಮೆ ಇತ್ತಲ್ಲ, ಅವತ್ತಿನ ದಿನ ಈ ಒಂದು ವಟಸಾವಿತ್ರಿ ಪೂಜೆ ಐತೆ ನೋಡ್ರಿ. ಈ ಪೂಜೆ ಮಾಡೋದೇ ಗಂಡನ ಸಲುವಾಗಿ, ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಅಂಥೇಳಿ, ಮತ್ತು ಅದ್ರ ಜೊತೆಗೇ 7 ಜನ್ಮಕ್ಕೂ ಇವರೇ ನನ್ನ ಗಂಡ ಆಗಿ ಬರಲಿ ಅಂಥೇಳಿ ಪೂಜೆ ಮಾಡಿ ಆ ದೇವ್ರ ಕಡೆ ಬೇಡ್ಕೊಳಕ್ಕೆ ಈ ಒಂದು ವಟಸಾವಿತ್ರಿ ಪೂಜೆ ಮಾಡ್ತಾರೆ. ಮತ್ತು ಅವತ್ತಿನ ದಿನ ಉಪವಾಸನೂ ಇರ್ಬೇಕು ನೋಡ್ರಿ. ವಟ ವೃಕ್ಷ ಎಲ್ಲಿ ಇರ್ತದಲ್ಲ ಅಲ್ಲಿ ಹೋಗಿ ಈ ಒಂದು ಪೂಜೆನ ಸಲ್ಲಿಸಬೇಕು. ನಾವಿವತ್ತು ಪೂಜೆ ಮಾಡಕ್ಕೆ ಬಂದೀವಿ. ನಮ್ಮ ಬಿಜಾಪುರ ಒಳಗೆ ಶಿವಾಜಿ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದ್ರೆ ಮಲ್ಬಾರ್ ಗೋಲ್ಡ್ ಐತಿ. ಅದ್ರ ಎದುರುಗಡೆನೇ ಈ ಒಂದು ಗಿಡ ಐತಿ, ವೃಕ್ಷ ಐತಿ, ಆಂಜನೇಯನ ಗುಡಿನೂ ಐತಿ ಇಲ್ಲಿ. ಸೊ ಇಲ್ಲಿ ಭಾಳ ಜನ ಬರ್ತಾರೆ, ಸಾಕಷ್ಟು ಜನ ಇಲ್ಲೇ ಬರ್ತಾರೆ. ಹಾಗಾಗಿ ನಾವು ಇವತ್ತು ಇಲ್ಲೇ ಬಂದೀವಿ. ನಾ ವರ್ಷನೂ ಈ ಪೂಜೆ ಮಾಡ್ತೀನಿ. ನಾನು, ನಮ್ಮ ನೆಗಣಿ ಜ್ಯೋತಿ, ಆಮೇಲೆ ಇನ್ನೊಬ್ಬರು ನೆಗಣಿ ಹೊಸದಾಗಿ ಆಡಾಗ್ಯಾರಲ್ಲ ಮೊನ್ನೆ ಸೋನಾಲಿ ಅಂತೇಳಿ ಮದುವೆ ಐತ್ಲ, ಈಗ ವಿಡಿಯೋ ಶೇರ್ ಮಾಡ್ಕೊಳತ್ತೀನಿ. ಅಕ್ಕಿನೂ ಬಂದಾಳ. ಆಕಿದು ಫಸ್ಟ್ ವಟಸಾವಿತ್ರಿ ವ್ರತ ನೋಡ್ರಿ ಇದು. ಸೊ ಅಕ್ಕಿನೂ ಬಂದಾಳ. ಅದ್ರ ಜೊತೆಗೇ ನಮ್ಮ ಸಣ್ಣ ಅತ್ತಿಯವರು ಬಂದಾರ. ಸೊ 4 ಜನ ಸೇರಿ ಬಂದೀವಿ. ಪೂಜಾಕ್ಕೆ ಸಾಮಾನು ಏನೇನು ಬೇಕಲ್ಲ ಅವೆಲ್ಲಾನು ತೊಗೊಂಬಂದೀವಿ. ದೇವರಿಗೆ ಉಡಿ ತುಂಬಾಕ 2 ಉಡಿ ತೊಗೊಂಬಂದಿದ್ವಿ. ಹಸಿರು ಬ್ಲೌಸ್ ಪೀಸ್, ಆಮೇಲೆ ಎಲೆ, ಉಡಕ್ಕಿ ಸಾಮಾನು, ಉದ್ದಿನ ಕಡ್ಡಿ, ಮತ್ತು ಎಣ್ಣೆ, ಬತ್ತಿ, ಮತ್ತು ಉಡಿ ತುಂಬೋರು ನೇರಳೆ ಹಣ್ಣು ತುಂಬ್ತಾರೆ. ನೀಲ್ಕಾಯಿ ಅಂತೀವಿ ನಾವು ಅದನ್ನು. ಸೊ ನೀಲ್ಕಾಯಿನೂ ತುಂಬ್ತಾರೆ, ಅಥವಾ ಸಣ್ಣ ಮಾವಿನಕಾಯಿ ಇರ್ತಾವಲ್ಲ, ಮಾವಿನಕಾಯಿನೂ ತುಂಬ್ತಾರೆ. ನಾ ಇವತ್ತು ನೇರಳೆ ಹಣ್ಣು ತೊಗೊಂಬಂದಿದ್ದೆ. ಅದನ್ನೆಲ್ಲ ಫಸ್ಟ್ ಬಂದ ಕೂಡಲೇ ದೇವ್ರಿಗೆ ಪೂಜೆ ಮಾಡಿ ಉಡಿ ತುಂಬಿ ಅದಾಗನ ಮತ್ತು ಒಂದು ಚರ್ಗಿ ನೀರು ತೊಗೊಂಬರ್ಬೇಕು, ಮತ್ತು ನೂಲು ದಾರ ತೊಗೊಂಬರ್ಬೇಕ್ರಿ. ಅಲ್ಲಿ ಸುತ್ತಾತಾರ ನೋಡತ್ತಿರ್ಬೋದು ನೀವು. ಸೊ ಚರ್ಗಿ ಒಳಗೆ ನೀರು ಹಾಕಿ ಆ ನೀರು ಒಳಗೆ ಆ ನೂಲು ದಾರ ಏನು ತಂದಿರ್ತೀವಲ್ಲ ನಾವು, ಅದನ್ನು ಚರ್ಗಿ ಒಳಗೆ ಹಾಕ್ಕೊಂಡು ಆ ಗಿಡಕ್ಕೆ ಬೇಡ್ಕೊಂಡು, ವೃಕ್ಷಕ್ಕೆ ಬೇಡ್ಕೊಂಡು, ಎಲ್ಲ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಅಂಥೇಳಿ ದೇವ್ರ ಕಡೆ ಕೇಳ್ಕೊಂಡು ನಾವು ಆ ದಾರ ಕಟ್ಟಿ 7 ಸುತ್ತ ಅಥವಾ 5 ಸುತ್ತ ಸುತ್ತುತ್ತಾರೆ ನೋಡ್ರಿ ಬೇಡ್ಕೊಂಡು. ನಾವು 5 ಸುತ್ತ ಸುತ್ತಿದ್ವಿ. ಮತ್ತು ಅಲ್ಲಿ ಆ ದಾರ ಏನಿರ್ತದಲ್ಲ, ನೂಲು ದಾರ, ಅದನ್ನು ಒಬ್ಬೊಬ್ಬರು ಅದು 5 ಸುತ್ತು ಮುಗಿದ ಕೂಡಲೇ ಕಟ್ ಮಾಡಿಕೊಂಡು ಬರ್ತಾರಂತ. ನಮ್ಗೆ ಅಲ್ಲೇ ಬಿಡ್ಬೇಕಂತಂದ್ರು. ಸೊ ನಾ ಆ ದಾರ ಅಲ್ಲೇ ಬಿಟ್ಟು ಬಂದೆ. ಈಗ ನೋಡ್ರಿ, ನಮ್ಮ ಜ್ಯೋತಿ ಆಮೇಲೆ ಸೋನಾಲಿ ಇಬ್ಬರು ಸುತ್ತಿದ್ರು. ಅಕ್ಕಿ ನಾ ವಿಡಿಯೋ ಮಾಡಿದೆ ಎಷ್ಟೊತ್ತನ. ಈಗ ಅದಾಗನ ಅವ್ರದ್ದು ಇಬ್ಬರದು ಸುತ್ತದ ಮುಗ್ಯಾನ, ನಾವಿಬ್ಬರು ಸುತ್ತಾಕತ್ತೀವಿ. ಭಾಳ ಗದ್ದಲ ಇರ್ತದೆ ನೋಡ್ರಿ. ಇದನ್ನು ಎಲ್ಲರೂ, ಪ್ರತಿಯೊಬ್ಬರು ಹೆಣ್ಮಕ್ಳು ಈ ಒಂದು ಪೂಜಾನ ಮಾಡ್ತಾರೆ. ವಟಸಾವಿತ್ರಿ ಪೂಜಾನ ಭಾಳ ಭಕ್ತಿಲೇನೆ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ತಾರೆ. ಬಟ್ ನಮ್ಮ ಮನೆಯೊಳಗೆ ಏನೈತಲ್ಲ, ಈ ಪೂಜಾ ಮುಗಿಸ್ಕೊಂಡು ಹೋದ ಕೂಡಲೇ ಊಟ ಮಾಡ್ತಾರೆ. ಮತ್ತು ಇವತ್ತಿನ ಸ್ಪೆಷಲ್ ಊಟ ಏನಂದ್ರೆ ಬ್ಯಾಳಿಗೆ ಹಾಕಿರ್ತಾರೆ, ಅಂದ್ರೆ ಹೋಳ್ಗೆ ಮಾಡಿರ್ತಾರೆ ನೋಡ್ರಿ, ಸ್ವೀಟ್ ಮಾಡಿರ್ತಾರೆ. ಹೋಳ್ಗೆ ಊಟ ಮಾಡ್ಬೇಕು ಮನೆಗೆ ಹೋದ ಕೂಡಲೇ. ಉಪವಾಸ ಇರ್ತೀವಲ್ಲ, ಸೊ ಮಧ್ಯಾಹ್ನವರೆಗೂ ಮನೆಗೆ ಪೂಜಾ ಮುಗಿಸ್ಕೊಂಡು ಹೋದ ಕೂಡಲೇ ಹೋಳ್ಗೆ ಊಟ ಮಾಡೋದಿರ್ತದೆ ನಮ್ಮ ಕಡೆ. ಈ ರೀತಿಯಾಗಿ ಪದ್ಧತಿ ಐತಿ. ಆಮೇಲೆ ಎಲ್ಲ ಹೆಣ್ಮಕ್ಳು ಇವತ್ತು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬಂದಿರ್ತಾರೆ ನೋಡ್ರಿ. ರೇಷ್ಮೆ ಸೀರೆ ಹಾಕ್ಕೊಂಡು ಮಸ್ತಾಗಿ ರೆಡಿಯಾಗಿ ಬಂದಿರ್ತಾರೆ. ನಾವು ಅಷ್ಟೇ 3 ಜನನು ರೇಷ್ಮೆ ಸೀರೆನೇ ಹಾಕೊಂಡು ಹೋಗಿದ್ವಿ. ನಮ್ಮ ಮದ್ವೆ ಸೀರೆ ಹಾಕೊಂಡು ಹೋಗಿದ್ವಿ ನೋಡ್ರಿ. ನಾ ಏನು ಹಾಕೊಂಡಿಲ್ಲ, ಪಿಂಕ್ ಕಲರ್ ಸ್ಯಾರಿ, ಅದು ನನ್ನ ಮದ್ವೆ ಸೀರೆ ಐತಿ. ಇವತ್ತು ಹಾಕೊಂಡಿನಿ. ಎಷ್ಟೋ ವರ್ಷ ಆಯ್ತು ನಾ ಹಾಕೊಂಡಿದ್ದಿದ್ದಿಲ್ಲ ಅದನ್ನು. ಮಾತಾಡ್ಕೊಂಡು ಜ್ಯೋತಿ ಏನು ಹಾಕೊಂಡಾಳ, ಆಕಿನೂ ಮದ್ವೆ ಸೀರೆನೇ ಅದು. ಸೊ ಇಬ್ಬರು ಸೇಮ್ ಆಗಿದ್ದೀವಿ ನಾವು ಆಲ್ಮೋಸ್ಟ್. ಈಗ ನೋಡ್ರಿ, ನಮ್ಮ ಅತ್ತಿಯವ್ರು ಏನದಾರಲ್ಲ, ಅವರೂ ರೇಷ್ಮೆ ಸೀರೆನೇ ಹಾಕೊಂಡ್ಬಂದಿದ್ರು ಅವತ್ತಿನ ದಿನ. ಈಗ ಎಲ್ಲ ಪೂಜಾ ಮುಗೀತು ನಮ್ಮದು. ವಟವೃಕ್ಷಕ್ಕೆಲ್ಲ ಅದು ದಾರ ಅದು ಸುತ್ತಿದ್ದಾಯಿತು, ನೂಲು ದಾರ ಅದೆಲ್ಲ ಮುಗಿದ ಕೂಡಲೇ ನೋಡ್ರಿ ಮುತ್ತೈದೆಯರಿಗೆ ಉಡಿ ತುಂಬ್ತಾರೆ. ಎಷ್ಟು ಜನಕ್ಕೆ ಆಗ್ತೈತೆ ನೋಡ್ರಿ, ಅಷ್ಟು ಜನಕ್ಕೆ ಉಡಿ ತುಂಬಬೇಕು ನಾವು. 5 ಜನ 7 ಜನ ಈ ರೀತಿಯಾಗಿ ಏನೂ ಇಲ್ಲ. ನಾವು ಎಷ್ಟು ತಂದಿರ್ತೀವಲ್ಲ ಉಡಿ ಸಾಮಾನು, ಈ ಉಡಿ ತುಂಬಕ್ಕೆ ನೋಡ್ರಿ ಎಲೆ, ಆಮೇಲೆ ನಾವೇನು ಉಡೇಕಿ ಸಾಮಾನು ತಂದಿದ್ವಿ ಅಂದ್ರೆ ಅದು, ಮತ್ತು ಗೋಧಿ ತರಬೇಕು ನೋಡ್ರಿ ಉಡಿ ಹಾಕಕ್ಕೆ. ಉಡಿ ತುಂಬಕ್ಕೆ ಇಲ್ಲಿ ಗೋಧಿ ತೊಗೊಂಬರ್ಬೇಕು ಪ್ರತಿಯೊಬ್ಬರು. ಮತ್ತು ಅದ್ರ ಜೊತೆಗೆ ನೇರಳೆ ಹಣ್ಣು ತರಬೇಕು, ಇಲ್ಲ ಅಂದ್ರೆ ಮಾವಿನ ಹಣ್ಣು, 2ರಾಗ 1 ಹಣ್ಣು ತುಂಬ್ತಾರೆ. ಮತ್ತು ನಮಗೂ ಒಂದಿಷ್ಟು ಜನ ತುಂಬೋದ್ರಲ್ಲಿ ಬಾಳೆಹಣ್ಣು ತುಂಬ್ಯಾರ, ಆಮೇಲೆ ದಾಳಂಬ್ರಿ ಹಣ್ಣನ್ನು ತುಂಬ್ಯಾರ ನೋಡ್ರಿ. ಒಬ್ಬೊಬ್ರ ಕಡೆ ಒಂದೊಂದು ಥರ ಪದ್ಧತಿ ಇರ್ತದೆ. ನಾ ಅಂತರೂ ನೇರಳೆ ಹಣ್ಣು ಒಯ್ದಿದ್ದೆ. ಈಗ ಜ್ಯೋತಿ ತುಂಬಕತ್ತಾಳ, ಜ್ಯೋತಿದಾಗನ ನಾ ತುಂಬ್ತೀನಿ. ಅಲ್ಲಿ ಎಲ್ಲ ಮುತ್ತೈದರು ಬಂದು ಕುಂತಿರ್ತಾರೆ ರೀ. ನಮ್ಗೆ ಎಷ್ಟು ಆಗ್ತದಲ್ಲ ಅಷ್ಟು ಜನಕ್ಕೆ ನಾವು ಉಡಿಯನ್ನು ತುಂಬ್ತೀವಿ. ಬಸ್ ಒನಲ್ಲಿ ಅಟ್ಟೆ ಹಿಡಿದು ನೋಡ.
ಇಲ್ಲ ಬ್ರದರ್ ಅಲ್ರಿ ಏನ್ ನೀವು ಕೊಡ್ರಿ ಅಜ್ಜಿ ಕೂಡ್ಲಿಕ್ಕೆ ಅಲ್ಲಿ ಕೊಡ್ತೀನಿ ಹಾಲ್ ಮ್ಯಾಲ್ ಕೊಡ್ರಿ ಕಾಲ ಇದಾಗ್ಯದ ಈಗ ನೋಡ್ರಿ ಇಷ್ಟೊತ್ತು ನಾ ಎಲ್ಲರಿಗೆ ಉಡಿ ತುಂಬಿದೆ ಅದಾಗನ ನಾವು ಕುಂತೀವಿ ಎಲ್ಲರೂ ನಮಗೂ ಎಲ್ಲರೂ ತುಂಬಾಕತ್ತಾರ ಅಲ್ಲಿ ಇವರಿಗೆ ತುಂಬಬೇಕು ಅವ್ರಿಗೆ ತುಂಬಬೇಕತ್ತೇನಿಲ್ರಿ ಯಾರ್ಯಾರು ಕುಂತಿರ್ತಾರಲ್ಲ ಅವರಿಗೆ ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬ್ತಾರ ಎಲ್ಲರೂ ಅಷ್ಟೇ ಬಂದವರಲ್ಲಿ ಸೊ ಈಗ ನಮಗೂ ತುಂಬಾಕತ್ತಾರ ಈ ಥರ ಹಬ್ಬ ಬಂದರೆ ಎಷ್ಟು ಖುಷಿ ಆಗ್ತೈತೆ ನೋಡ್ರಿ ಈಗ ವಟಸಾವಿತ್ರಿ ಪೂಜೆ ದಿನ ನೋಡ್ಬೋದು ನೀವು ಎಲ್ಲ ಹೆಣ್ಮಕ್ಳು ಎಷ್ಟು ಚಂದ ರೆಡಿಯಾಗಿ ಬಂದು ಗಂಡನ ಹೆಸರು ಮೇಲೆ ಪೂಜೆ ಮಾಡಕ್ಕಂಥೇಳಿ ಬಂದಾರ ಈ ಥರ ಪೂಜಾ ಪುನಸ್ಕಾರ ಮಾಡೋಕ್ಕೆ ಏನೋ ಒಂಥರ ಖುಷಿ ನೋಡ್ರಿ ನನಗಂತೂ ಭಾಳ ಖುಷಿ ಆಗ್ತದೆ ಈ ಥರ ಎಲ್ಲ ಒಂದು ಪದ್ಧತಿ ಎಲ್ಲ ಮಾಡೋಕೆ ನಿಮಗೂ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ನೀವು ಆಮೇಲೆ ಈ ಪೂಜೆ ಮಾಡಿರಿ ಅನ್ನಂತ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಆಕಾರ ನೋಡ್ರಿ ಅಂಬಾಭವಾನಿ ಈಗಿವ್ರಿ ಒಬ್ಬೊಬ್ರು ಅಂಬಾಭವಾನಿ ಮುಗೀತ್ರಿ ಎಲ್ಲ ಈಗ ಒಂಟಿ ವಾಪಸ್ ಈಗ ಉಡಿ ತುಂಬೋದದು ಬಿಫೋರ್ ಆಫ್ಟರ್ ನೋಡ್ರಿ ಎಷ್ಟು ಚೆನ್ನಾಗಿ ಬರತ್ತಾರಿನ 12 1:30 ಟೈಮಿಗೆ